Hey guys, I'm back with a new video. Hope you all are doing great. ಇವತ್ತಿನ ವಿಡಿಯೋ ಅಲ್ಲಿ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೈನ್ಸ್ ನ ಹೇಗೆ ಈಸಿಯಾಗಿ ಡ್ರಾ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನು ಯಾವುದೇ ಆದ ಅಡಿಷನಲ್ ಇಂಡಿಕೇಟರ್ ಆಗಲಿ ಪ್ರೈಸ್ ಆಕ್ಷನ್ ಆಗಲಿ ನಾನು ಇಲ್ಲಿ ಯೂಸ್ ಮಾಡೋದಿಲ್ಲ. ಸೊ ಈ ಟ್ರಿಕ್ಸ್ ನ ತುಂಬಾ ಪ್ರೊಫೆಷನಲ್ ಸಹ ಯೂಸ್ ಮಾಡ್ತಾರೆ. ಇದು ಹೇಗೆ ಮಾಡೋದು ಅಂತ ನೋಡೋಣ. ಎಕ್ಸಾಂಪಲ್ಗೆ ನಾನು ಕೋಟಕ್ ಬ್ಯಾಂಕ್ ನ ತಗೊಂಡಿರ್ತೀನಿ ಮತ್ತೆ ಟೈಮ್ ಫ್ರೇಮ್ 5 ಮಿನಿಟ್ಸ್ ಇಂದ ನಾನು 4 ಅವರ್ಸ್ಗೆ ಚೇಂಜ್ ಮಾಡ್ತೀನಿ ಅಂಡ್ ಇಲ್ಲಿ ಕ್ಯಾಂಡಲ್ ಸ್ಟಿಕ್ಸ್ ನ ಲೈನ್ಸ್ ಆಗಿ ತಗೊಳ್ತೀನಿ. ಇದು ಈ ತರ ಕಾಣಿಸುತ್ತೆ. ಮತ್ತೆ ಝೂಮ್ ಇನ್ ಮಾಡಬೇಕು. ಸೊ ಅಂಡ್ ಇಲ್ಲಿ ನಾವು ಹಾರಿಜಾಂಟಲ್ ಲೈನ್ ನ ಡ್ರಾ ಮಾಡ್ಕೊಬೇಕಾಗುತ್ತೆ. ಇದು ಹೇಗೆ ಡ್ರಾ ಮಾಡ್ಕೊಬೇಕು ಅಂದ್ರೆ ಓಕೆ, ಈ ರೀತಿ ನಾನು ಡ್ರಾ ಮಾಡ್ಕೊಂತೀನಿ. ಏಕೆ ಈ ರೀತಿ ಡ್ರಾ ಮಾಡ್ಕೊಂತೀನಿ ಅಂತ ಹೇಳಿದ್ರೆ ಈ ಹಾರಿಜಾಂಟಲ್ ಲೈನ್ಗೆ ಪ್ರೈಸ್ ಮಿನಿಮಮ್ 2 or 3 ಟೈಮ್ ಟಚ್ ಆಗಿರ್ಬೇಕು. ಅದು ನಮ್ಗೆ ಸ್ಟ್ರಾಂಗ್ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ. ನೋಡಿ ಇಲ್ಲಿ ಫಸ್ಟ್ ಟಚ್ ಆಗಿದೆ ಅಂಡ್ ದಿಸ್ ಇಸ್ ಸೆಕೆಂಡ್ ಟಚ್ ಅಂಡ್ ಇಲ್ಲಿ ಥರ್ಡ್ ಟಚ್. ನಾವು ಇಲ್ಲಿ ಅಡ್ಜಸ್ಟ್ ಮಾಡಿ ಇಟ್ಕೊಬೇಕಾಗುತ್ತೆ. ಸೊ ಅಂಡ್ ಒನ್ ಮೋರ್ ಸಪೋರ್ಟ್ ರೆಸಿಸ್ಟೆನ್ಸ್ ಲೈನ್ ಇಲ್ಲಿ ಏಕೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ 1 ಟಚ್, ಸೆಕೆಂಡ್ ಟಚ್, ಇಲ್ಲಿ ಆಲ್ಮೋಸ್ಟ್ ಥರ್ಡ್ ಟಚ್, ಇಲ್ಲಿ 4 ಟಚ್ ಈ ತರ ಆಗಿದೆ. ಅಂಡ್ ಒನ್ ಮೋರ್ ಇಲ್ಲಿ ಯಾಕೆಂದ್ರೆ 1 ಟಚ್, ಸೆಕೆಂಡ್ ಟಚ್, ಥರ್ಡ್ ಟಚ್ ಅಂಡ್ ಇಲ್ಲಿ ಎಕ್ಸ್ಟ್ರೀಮ್ ಪೀಕ್ ಹತ್ರ ಹೋಗಿ ಡೌನ್ಗೆ ಫಾಲ್ ಆಗಿದೆ. ಸೊ ಈ ರೀತಿ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೈನ್ಸ್ ನ ನಾವು ಡ್ರಾ ಮಾಡ್ಕೊಬೇಕಾಗುತ್ತೆ. ಅಂದ್ರೆ ಹಾರಿಜಾಂಟಲ್ ಲೈನ್ಸ್ ನ ಇದು ಓನ್ಲಿ ಸ್ಟಾಕ್ಸ್ಗೆಲ್ಲ ನಿಫ್ಟಿ 50 ಆಗಿರ್ಬೋದು, ಬ್ಯಾಂಕ್ ನಿಫ್ಟಿ ಆಗಿರ್ಬೋದು, ಇದಕ್ಕೂ ಸಹ ಈ ಟ್ರಿಕ್ ವರ್ಕ್ ಆಗುತ್ತೆ. ಸೊ ಬ್ಯಾಕ್ ಟೆಸ್ಟ್ ಮಾಡಿ ನೋಡೋದ್ರಿಂದ ನಿಮ್ಗೆನೆ ರಿಸಲ್ಟ್ ಗೊತ್ತಾಗುತ್ತೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಇಲ್ಲಿ ಓಕೆ, ಇಷ್ಟು ಸಾಕು ಅನ್ಕೊಂತೀನಿ. ಅಗೈನ್ 5 ಮಿನಿಟ್ಸ್ ಇಟ್ಕೊಳ್ಳಿ ಅಂಡ್ ಗೋ ಬ್ಯಾಕ್ ಟು ಕ್ಯಾಂಡಲ್ ಸ್ಟಿಕ್ಸ್. ಸೊ ಈಗ ನೋಡೋಣ ಹೇಗೆ ವರ್ಕ್ ಆಗಿದೆ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಅಂತ. ಸೊ ನೋಡಿ ಇಲ್ಲಿ ನಿನ್ನೆ ಮಾರ್ಕೆಟ್ ಏನಾಗಿದೆ ಅಂದ್ರೆ ಇಲ್ಲಿ ಎಕ್ಸಾಕ್ಟ್ಲಿ ಇಲ್ಲಿ 1672 ಹತ್ರ ಲಾಂಗ್ ವಿಕ್ ಫಾರ್ಮೇಶನ್ ಮಾಡಿ ಡೌನ್ಗೆ ಹೋಗಿದೆ. ಸೊ ಮಾರ್ಕೆಟ್ ಡೌನ್ ಸೈಡ್ ಹೋಗ್ತಾ ಇದೆ ಅಂಡ್ ನಮ್ ಸ್ಟಾಪ್ ಲಾಸ್ ಈ ಲೈನ್ ಗಿಂತ ಮೇಲೆ ಕ್ಲೋಸಿಂಗ್ ಏನಾದ್ರು ಆಯ್ತು ಅಂದ್ರೆ ನಾವು ಅಲ್ಲಿ ಸ್ಟಾಪ್ ಲಾಸ್ ಮಾಡ್ಕೊಬಹುದು. ಅಂಡ್ ನೋಡಿ ಇಲ್ಲಿ ಓಕೆ, ನೋಡಿ ಇಲ್ಲಿ ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿದೆ ಮತ್ತೆ ಈ ರೆಸಿಸ್ಟೆನ್ಸ್ ಝೋನ್ ಹತ್ರ ಎಂಗಲ್ಫಿಂಗ್ ಕ್ಯಾಂಡಲ್ ಫಾರ್ಮ್ ಆಗಿ ಡೌನ್ ಸೈಡ್ ಗೆ ಬಂದಿದೆ. ನಮ್ಗೆ ಇಷ್ಟು ಮೂವ್ಮೆಂಟ್ ಕೊಟ್ಟರೆ ಸಾಕು ನಾವು ಪ್ರಾಫಿಟ್ ನ ಬುಕ್ ಮಾಡ್ಕೊಬಹುದಾಗಿರುತ್ತೆ. ಹಾಗೆ ಬ್ಯಾಕ್ ಟೆಸ್ಟ್ ಮಾಡಿ ನೋಡಿದಾಗ ನೋಡಿ ಇಲ್ಲಿ ಮಾರ್ಕೆಟ್ ಓಪನ್ ಆಗಿ ಮೇಲೆ ಹೋಗಿ ಮತ್ತೆ ಇಲ್ಲಿ ಸಪೋರ್ಟ್ ತಗೊಂಡು ಮತ್ತೆ ಮಾರ್ಕೆಟ್ ಮೇಲೆ ಹೋಗಿದೆ. ಈ ರೀತಿ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೈನ್ ಗಳನ್ನ ನಾವು ಡ್ರಾ ಮಾಡಬಹುದು. ಅಗೇನ್ ಇಲ್ಲಿ ಗುಡ್ ಬ್ರೇಕ್ಔಟ್ ಆಗಿ ಮೇಲೆ ಹೋಗಿ ಮತ್ತೆ ಇಲ್ಲಿ ಸಪೋರ್ಟ್ ತಗೊಂಡು ಮತ್ತೆ ಟಾರ್ಗೆಟ್ ರೀಚ್ ಆಗಿದೆ. ಸೊ ಈ ರೀತಿ ನಾವು ಈ ಟ್ರಿಕ್ಸ್ ನ ಯೂಸ್ ಮಾಡಿಕೊಂಡು ಟ್ರೇಡ್ ಮಾಡಬಹುದು ಅಂಡ್ ಉತ್ತಮವಾದ ಪ್ರಾಫಿಟ್ ಸಹ ಮಾಡಬಹುದಾಗಿರುತ್ತೆ. ಅಂಡ್ ಅಗೇನ್ ಇಲ್ಲಿ ಸೊ ಐ ಹೋಪ್ ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ. ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಬಹುದು ಅಂಡ್ ಪರ್ಸನಲಿ ಸಹ ನನಗೆ ವಾಟ್ಸ್ಆಪ್ ಮೂಲಕ ಏನಾದ್ರು ಡೌಟ್ಸ್ ಇದ್ರೆ ಸಹ ಕೇಳಬಹುದು. ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ವೆರಿ ಮಚ್ ಗೈಸ್.